श्रीकबर्यां कुसुमसुनिचये पूरयन्तः परागान् लालाट्यां लेखिकायामजनिपवनयो रक्षतां निक्षिपन्तः पौनःपुण्येन शुद्धिं हरशिरसि न ते जाह्नवीं जोषयन्तः कीदृश्यस्तेषु वाचः क्व च कथमथवा कस्य वाधिक्रियेरन् अब्धौ स्रोतस्तरङ्गा इव च गुरुगिरो यद्गुणौघे स्खलन्ति तद्युः खद्योतपोत्ता द्युतिमतितनवस्तत्र किं यत्र राजा मध्याह्नार्के समग्रो ग्लपित इव कृतो निग्रहश्च ग्रहाणाम् यात्रा पात्रं पयोधा विवलय समये मण्डलं वाण्डकोशे रक्ताङ्गस्य व्रजे वा दिवसकररुचां कोरकं कैरवस्य यज्ञाने भाति कृत्स्नं जगतति विशदे नित्य निर्दोष विद्याम् आद्यां पद्मालयां तां हरिचरणरजो रागिणीं जोषयामः लक्ष्मी रक्षीण दीक्षा गणयितुमनुपक्रान्त संविद्गुणानाम् आनन्त्यानि स्वभर्तुः पदकमलकनिष्ठाङ्गुली सन्नखस्य पश्यन्ती सन्ततं सा नवनवसु विशेषोपलम्भेन तत्तत्काले कौतूहलाब्धौ सुमहति गहने काहमानावतान्नः चक्षाणा सौक्ष्म्ययोगात् युगपदगणितानीक्षितुं दक्षिणाक्षी पश्यत्यद्यापि नान्तं नयनहृदयोर्हारिणां हन्तु नोघम् कालादस्मादनादेर्न च किल कलयिष्यत्यनन्ताच्च हन्त स्वान्तः सन्तोषिणी या निखिल गुणलयेषुन्मिषन्ति परान्ते वेत्ता वक्ता विवेक्ता गुण विविध गुणगणा पूर्णमेकैकमेषाम् को वा कार्स्यात् कवीन्द्रः कैव च कलयोक्तक्रमोन्नेयकानि अङ्गान्यङ्गीकरिष्णुर्मनसि वचसि वा यो हि कल्पान्तकालक्रान्ताण्डोल्लोलकल्लोलिनि सलिलनिधौ सज्जते मज्जनाय वाग्भिः वर्याभिरग्र्याः श्रुतिपदविदिता ब्रह्मवायु सुपर्णः शेषेशाद्याः सुरेशाः जनिशतवृतया भागवत्या च भक्त्या देव्या दत्तावलम्बाः कथमपि करुणा वारिराशौ रमेशे त्वं शांशे स्प्रष्टुमीशास्तदिह तदितरे केनुकल्पा वयंके ಲಕ್ಷ್ಮಿಯ ಭಗವಂತನ ತಿಳುವಳಿಕೆಯನ್ನ ಹೊಂದುವ ದೀಕ್ಷೆಯ ಪರಿಚಯವನ್ನು ಮಾಡಿಕೊಡ್ತಾ ಬಂದ್ರು. ಎಷ್ಟು ಸೂಕ್ಷ್ಮವಾದ ತಿಳುವಳಿಕೆ ಇದ್ರೂ ಕೂಡ ಅವಳ ಪ್ರಜ್ಞೆ ಒಂದೇ ಸರ್ತಿಗೆ ಅಷ್ಟೂ ವಿಷಯಗಳನ್ನ ಸ್ಪಷ್ಟವಾಗಿ ತಿಳಿಯುವ ತಾಕತ್ತಿರುವವಳು. ಅನಾದಿ ಕಾಲದಿಂದಲೂ ಎಣಿಸ್ತಾ ಇದ್ದಾಳೆ. ಅವಳ ಕಣ್ಣು, ಮೂಗು, ಪ್ರತಿಯೊಂದು ಇಂದ್ರಿಯಗಳಿಂದಲೂ ಭಗವಂತನ ಗುಣಗಳನ್ನ ಗ್ರಹಿಸುವ ಅವಳ ತಾಕತ್ತು ಯಾವತ್ತಿಗೂ ಅದು ಕಮ್ಮಿಯಾಗಿಲ್ಲ, ಅದಕ್ಕೆ ಕೊನೆಯೂ ಇಲ್ಲ. ಹೀಗೆ ಎಲ್ಲ ಗುಣಕಾರ್ಯಗಳು ಲೋಕದಲ್ಲಿ ಮುಕ್ತಾಯಗೊಳಿಸಿ, ಲೋಕದಲ್ಲಿ ನಡೆಯಬೇಕಾದ ಕಾರ್ಯಗಳನ್ನ ಕೊನೆಗಾಣಿಸಿ, ಏನೂ ಮಾಡದೇ ಇರುವಂತಹ ಸ್ಥಿತಿಯಲ್ಲಿ ಪ್ರಳಯ ಕಾಲದಲ್ಲೂ ಕೂಡ ಭಗವಂತನ ಗುಣಗಳನ್ನ ಇನ್ನು ನಿರಂತರ ನೋಡ್ತಾ ಇರುವಂತಹ ಆ ತಾಯಿ ನಮ್ಮ ದೋಷಗಳನ್ನು ದೂರೀಕರಿಸಲಿ ಅಂತ ನಾವು ಹಿಂದಿನ ಪದ್ಯದಲ್ಲಿ ಪ್ರಾರ್ಥಿಸಿದ್ದೆವು. ಈ ಪದ್ಯದಲ್ಲಿ ವಾಗ್ಭಿಃ ವರ್ಯಾಭಿರಗ್ರ್ಯಾಃ ಶ್ರುತಿಪದ ವಿದಿತಾ ಬ್ರಹ್ಮವಾಯು ಸುಪರ್ಣಃ. ಬ್ರಹ್ಮ, ವಾಯು, ಸುಪರ್ಣ, ಶೇಷೇಶಾದ್ಯಾಃ ಸುರೇಶಾಃ, ಈ ಎಲ್ಲ ದೇವತೆಗಳು, ಚತುರ್ಮುಖ, ವಾಯುದೇವ, ಗರುಡ, ಶೇಷ, ರುದ್ರ ಮೊದಲಾದ ಎಲ್ಲ ದೊಡ್ಡ ಜ್ಞಾನಿಗಳು, ಜಗತ್ತಿನಲ್ಲಿ ಅವರಿಗೆ ತುಂಬಾ ನಿಯಂತ್ರಣ ಮಾಡುವ ಶಕ್ತಿಯನ್ನ ಭಗವಂತ ಒದಗಿಸಿದ್ದಾನೆ. ಭಗವಂತನ ನಿಯಂತ್ರಣದಲ್ಲೇ ಇರುವಂತದ್ದಾದ್ರೂ ಅವರ ಮೂಲಕ ನಿಯಂತ್ರಿಸ್ತಾನೆ. ಇವರೆಲ್ಲ ಸುರೇಶಾಹ, ಸುರರಿಗೆ ಒಡೆಯರು.
ಆದ್ರೆ ಅಗ್ರ್ಯಾಹ, ಕೇವಲ ಒಡೆಯರು ಮಾತ್ರ ಅಲ್ಲ, ಜ್ಞಾನದಿಂದಲೂ ಗುಣದಿಂದಲೂ ಹಿರಿಯರು. ಕೆಲವರಿಗೆ ಒಡೆತನ ಇರುತ್ತೆ, ಆದ್ರೆ ನಿರ್ವಹಿಸುವ ಶಕ್ತಿ ಇರುವುದಿಲ್ಲ, ಅಥವಾ ಗುಣಗಳು ಕಮ್ಮಿ ಇರುತ್ತೆ. ಆದ್ರೆ ಇವರು ಒಡೆತನದ ಜೊತೆಗೆ ಅಗ್ರ್ಯಾಹ, ಚೆನ್ನಾಗಿ ಗುರಿಯನ್ನ ತಲುಪುವ ಸಾಮರ್ಥ್ಯ ಇದ್ದು ತಲುಪಿಸುವ ಕಾಳಜಿಯೂ ಇರುವವರು. ಕೆಲವರಿಗೆ ಶಕ್ತಿ ಇರುತ್ತೆ, ಆದರೆ ಕಾಳಜಿ ಇರುವುದಿಲ್ಲ. ಅಂತಹದ್ರಿಂದ ಏನೂ ಲಾಭ ಇಲ್ಲ. ಅದರಿಂದಾಗಿ ಅಗ್ರ್ಯಾಹ, ಕೊನೆಗಾಣಿಸುವ ಗುರಿಯನ್ನ ಹೊಂದಿದವರು. ಶ್ರುತಿ ಪದ ವಿದಿತ, ವೇದಗಳಿಂದ ಪ್ರತಿಪಾದ್ಯರಾದವರು. ಶ್ರುತಿ ಅಂದ್ರೆ ವೇದಗಳು, ವೇದಗಳ ಮಾತುಗಳಿಂದ ವಿದಿತಾಹ, ಲೋಕದಲ್ಲಿ ಸೂಕ್ತಗಳಿಂದ, ಇಂದ್ರ ಸೂಕ್ತ, ವಾಯು ಸೂಕ್ತ, ಅನೇಕ ರೀತಿಯ ದೇವತೆಗಳನ್ನ ಪರಿಚಯಿಸುವ, ಅದು ಕೇವಲ ಭಗವಂತನ ಮಾತ್ರ ಪರಿಚಯಕ್ಕೆ ಇರುವುದಲ್ಲ ಅನ್ನೋದನ್ನ ಸೂಚಿಸುವ ಹಾಗೆ ದೇವತೆಗಳನ್ನು ಮಿತಿಯಾದ ಮಾತುಗಳಲ್ಲಿ ನಿರೂಪಣೆ ಮಾಡಿದ್ದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಮಾತುಗಳಲ್ಲಿ ಹಿರಿಯರು, ಗುಣಗಳಲ್ಲಿ ಎಲ್ಲವನ್ನು ಮೀರಿದವರು, ವೇದಗಳಿಂದ ಪ್ರತಿಪಾದ್ಯರಾದವರು, ದೇವತೆಗಳಿಗೆ ಒಡೆಯರು, ಶತ ಜನಿಶತ ವೃತಯ, 100 ಬಾರಿ ಹುಟ್ಟಿ ಬಂದು ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಮಾಡಿ ತಾಯಿಯಾದ ದೇವಿ ಲಕ್ಷ್ಮೀದೇವಿ ದತ್ತಾವಲಂಬಾಹ, ಆ ಮಕ್ಕಳಿಗೆಲ್ಲ ತಿಳಿವನ್ನ ಕೊಟ್ಟವಳು. ಯಂ ಬ್ರಹ್ಮಾಣಂ ತಮೃಷಂತಂ ಸುಮೇಧಾಂ, ನಾನು ಆಯಾ ದೇವತೆಗಳಾಗುವ ಅರ್ಹತೆ ಇರುವವರನ್ನ ಆ ದೇವತಾ ಸ್ಥಾನದಲ್ಲಿ ಕುಳ್ಳಿರಿಸಿದವಳು ಅಂತ ಸ್ವತಃ ಲಕ್ಷ್ಮಿಯೇ ತನ್ನ ಸೂಕ್ತದಲ್ಲಿ ಭಗವಂತನಿಗೆ ತಾನು ಜೊತೆಯಾಗಿದ್ದು ಮಾಡುವ ಕಾರ್ಯದ ಬಗ್ಗೆ ಹೇಳಿಕೊಳ್ಳುತ್ತಾಳೆ. ಹಾಗಾಗಿ ದತ್ತಾವಲಂಬಾಹ, ಅವಲಂಬ ಅಂದ್ರೆ ಕೈ ಹಿಡಿಯುವುದು. ತಾಯಿಯಂತೆ ಈ ಎಲ್ಲ ದೇವತೆಗಳನ್ನ ಕೈ ಹಿಡಿದು ನಡೆಸಿ ಆ ಜಾಗದಲ್ಲಿ ಇರಿಸಿ, ಕಥಮಪಿ, ಹೇಗೋ ಕರುಣಾವಾರಿರಾಶವು, ಅವರ ಹಿರಿಯ ಮಾತುಗಳಿಂದ ಸ್ವಲ್ಪ ಪ್ರೇರಿತರಾಗಿ ರಮೇಶೇ, ಎಂಥ ರಮೇಶ, ರಮೆಯ ಒಡೆಯನಾದಂತಹ ಕರುಣೆಯ ಸಮುದ್ರ ನೆನೆಸಿರುವಂತಹ ತ್ವಂಶಾಂಶೆ, ಸಣ್ಣ ಸಣ್ಣ ಭಾಗಗಳಲ್ಲಿ ಸ್ಪೃಷ್ಟುಂ ಈಶಾಹ, ಸ್ಪೃಷ್ಟುಂ ಅಂದ್ರೆ ಮುಟ್ಟುವುದಕ್ಕೆ, ಭಗವಂತನ ಗುಣಚಿಂತನೆಯಲ್ಲಿ ಒಂದು ಭಾಗವನ್ನು ನಮಗೆ ಸ್ಪರ್ಶಿಸುವುದಕ್ಕೆ ಸಾಧ್ಯವಾಗಿದ್ರೆ ಆ ತಾಯಿಯ ಅನುಗ್ರಹದಿಂದ ವೇದಗಳಿಂದ ಪ್ರತಿಪಾದ್ಯರಾದ ದೇವತೆಗಳು ನಮ್ಮನ್ನು ನಮ್ಮ ಸ್ಥಾನದಲ್ಲಿ ಇರಿಸುವುದಕ್ಕೆ ಪ್ರಚೋದನೆ ನೀಡಿದ್ರಿಂದ ನಾವು ನಮ್ಮಲ್ಲಿ ನಿಂತು ಅವರೇ ಕಾರ್ಯವನ್ನ ಮಾಡಿದಾಗ ಸ್ವಲ್ಪ ಹೇಗೋ ಭಗವಂತನ ಹಿರಿಮೆಯ ಸಣ್ಣ ಭಾಗವನ್ನ ಮುಟ್ಟುವುದಕ್ಕೆ ಸಾಧ್ಯವಾಗುತ್ತೆ. ತ್ರಿವಿಕ್ರಮ ಪಂಡಿತರು ಈ ಪದ್ಯ ರಚನೆ ಮಾಡುವಾಗ ವಯಂ ಸ್ಪೃಷ್ಟುಂ ಈಶಾಹ, ನಾವು ಸ್ಪರ್ಶಿಸುವುದಕ್ಕೆ ಸಾಧ್ಯವಾದದ್ದು ಅದು ಸ್ವಲ್ಪ ಚೂರೇ ನಮಗೆ ಸಾಮರ್ಥ್ಯ ಬಂದದ್ದು ಈ ಎಲ್ಲ ದೇವತೆಗಳ ವಿಶಿಷ್ಟವಾದ ಸಹಾಯದಿಂದಾಗಿ. ಲವಲೇಶವನ್ನೇ ನಾವು ಹೇಗೋ ಮುಟ್ಟಿದ್ದೇವೆ, ಇನ್ನು ಉಳಿದವರ ಪಾಡೇನು. ಭಗವಂತನನ್ನು ಪರಿಚಯಿಸಿಕೊಡುವುದಷ್ಟು ಸುಲಭದ ಕಾರ್ಯ ಅಲ್ಲ. ತಿಳಿಸಿದ್ರು ಕೂಡ ಅರ್ಥವೂ ಆಗಲ್ಲ. ಯಾಕೆಂದ್ರೆ ಎಷ್ಟೇ ತಿಳಿಸಿದ್ರು ಮತ್ತೆ ಯಾರಿಗೋಸ್ಕರ ತಿಳಿಸ್ತಾ ಇದೆಯೋ ಅವನಿಗೆ ಅದರ ಆಸಕ್ತಿ ಮತ್ತು ಅವನಿಗೆ ಅದರಲ್ಲಿ ಸ್ವಲ್ಪವಾದ್ರೂ ಆನುಭವಿಕ ಪ್ರವೇಶ ಇದ್ರೆ ಮಾತ್ರ ಅವನದನ್ನ ಅರ್ಥ ಮಾಡಿಕೊಳ್ಳಬಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ತದಿತರೆ ಏನು ಕಲ್ಪಾಹ,
ಸರ್ವಥಾ ನ ಕಲ್ಪಾಹ. ದೊಡ್ಡ ದೊಡ್ಡ ಜ್ಞಾನಿಗಳೇ ಭಗವಂತನನ್ನ ತಿಳಿಯುವ ವಿಷಯದಲ್ಲಿ ಸೋತಿದ್ದಾರೆ. ಕರುಣೆಯ ಕಡಲೆನಿಸಿದಂತಹ ಭಗವಂತನ ಎಲ್ಲ ರೀತಿಯ ಅನುಗ್ರಹವನ್ನ ಸಂಪಾದಿಸಿದ ದೇವತೆಗಳೂ ಕೂಡ ಅವನನ್ನ ಸ್ವಲ್ಪ ಮುಟ್ಲಿಕ್ಕಾಗಿದೆ, ಲವಲೇಶವನ್ನು ಮುಟ್ಲಿಕ್ಕಾಗಿದೆ. ಇನ್ನು ನಾವು ಎಲ್ಲಿ ಮುಟ್ತೇವೆ? ಸ್ವಯಂಕೆ ಅಂಶಾಂಶದ ಒಂದು ಭಾಗವನ್ನ ದೇವತೆಗಳು ಮುಟ್ಟಿದ್ದಾರೆ. ಇನ್ನು ನಾವು ಯಾತರವರು ಅನ್ನುವ ಪ್ರಶ್ನೆಯನ್ನ ಈ ಪದ್ಯದಲ್ಲಿ ನಾರಾಯಣ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. ಯಾರಾದ್ರೂ ಹೇಳ್ತೀರಾ? ಚೈತನ್ಯ ಅವರು ಹೇಳ್ತೀರಿ. ವಾಗ್ಭಿಃ ವರ್ಯಾಭಿರಗ್ರ್ಯಾಃ वाग्भिर्वर्याभिरग्र्या श्रुतिपदविदिता ब्रह्मवायु सुपर्ण शेषाद्या सुरेशा जनिशतवृतया भागवत्या च भक्त्या सुधा ಹೇಳಿ. देव्या दत्तावलम्बा कथमपि करुणावारी राशौ रमेशे त्वं शांशे स्रष्टुमीशा तदिहतदितरे केनुकल्पावयङ्के दीपा ಅವರು ಹೇಳಿ. वाग्भिः वर्याभिरग्र्याः श्रुतिपदविदिता ब्रह्मवायु सुपर्णः शेषाद्याः सुरेशाः जनिशतवृतया भागवत्या च भक्त्या देव्या दत्तावलम्बाः कथमपि करुणा वारिराशौ रमेशे त्वं शांशे स्प्रष्टुमीशाः तदिहतदितरे
केनुकल्पावयं के केनुकल्पावयं के। हरिप्रेतां श्रीकृष्णार्पणमस्तु।